ಮನೆಯೂಟ ಸಿಗತ್ತೆ, ಕೊನೆಗೂ ಈ ಜೈಲೂಟದಿಂದ ಮುಕ್ತಿ ಸಿಗತ್ತೆ ಅಂತ ಕೊಲೆ ಆರೋಪಿ ನಟ ದರ್ಶನ್ ಸಿಕ್ಕಾಪಟ್ಟೆ ಹೋಪ್ನಲ್ಲಿ ಇದ್ರು. ಆದರೆ ನೋವೇ ಅದು ಅವರು ಅಂದ್ಕೊಂಡಿದ್ದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಮನೆಯೂಟ ಕೊಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶ ಹೊರಡಿಸಿದೆ. ಇದರಿಂದಾಗಿ ಅಯ್ಯೋ ಹೆಂಡತಿ ಕೈ ರುಚಿ ನೋಡೋದಕ್ಕೂ ಕೂಡ ಪರ್ಮಿಷನ್ ಸಿಗ್ತಿಲ್ವಲ್ಲ, ಮತ್ತೆ ಇದೇ ಜೈಲೂಟ ತಿನ್ನಬೇಕಲ್ವಾ ಅಂತ ದರ್ಶನ್ ಹಣೆಗೆ ಕೈ ಹಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಸ್ವಾಮಿ, ನನಗೆ ಜೈಲೂಟ ತಿಂದು ಬೇದಿಯಾಗ್ಬಿಟ್ಟಿದೆ, ಅಲ್ಲದೆ ಅತಿಸಾರವೂ ಆಗ್ತಿದೆ. ಯಾಕೋ ಜೈಲಿನಲ್ಲಿ ಕೊಡುವ ಊಟ ನನ್ನ ಮೈಗೆ ಒಗ್ತಾನೆ ಇಲ್ಲ. ದಯವಿಟ್ಟು ನನಗೆ ಮನೆಯೂಟ ಕೊಡಿಸಿ ಅಂತ ಇದೇ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲದೆ ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟಿದೆ, ಆದ್ರಿಂದ ಚಳಿ ಜ್ವರ ಕೂಡ ಬಂದಿದೆ. ಹೀಗಾಗಿ ಹಾಸಿಗೆ ದಿಂಬು ಕೂಡ ಕೊಡಿ ಸ್ವಾಮಿ ಅಂತ ಬೇಡ್ಕೊಂಡಿದ್ರು. ಆದ್ರೆ ಇದೇ ವಿಚಾರದಲ್ಲಿ ದರ್ಶನ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಶಾಕ್ ಕೊಟ್ಟಿದೆ. ಕೊಲೆಯಾರೋಪಿ ದರ್ಶನ್ಗೆ ಬಿಗ್ ಶಾಕ್. ಮನೆಯೂಟ ಕ್ಯಾನ್ಸಲ್, ಜೈಲೂಟವೇ ಗತಿ. ನನಗೆ ಮನೆಯೂಟ ಕೊಡಿಸಿ ಅಂತ ಕೊಲೆ ಆರೋಪಿ ದರ್ಶನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಂದು ವಕೀಲರಿಗೆ ಸೂಚನೆ ನೀಡಿದ್ದ ಉಚ್ಚ ನ್ಯಾಯಾಲಯ ಮೊದಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಲ್ಲಿ ಮೊದಲು ವಿಚಾರಣೆ ನಡೆಸಲಿ, ಆಮೇಲೆ ಇಲ್ಲಿ ನೋಡೋಣ ಅಂತ ದರ್ಶನ್ ಪರ ವಕೀಲರಿಗೆ ಹೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕಳಿಸಿತ್ತು. ಅದೇ ಊಟದ ವಿಚಾರಕ್ಕೆ ಇಂದು ತೀರ್ಪು ನೀಡಿದ ನ್ಯಾಯಾಧೀಶರು ಯಾವುದೇ ಕಾರಣಕ್ಕೂ ದರ್ಶನ್ಗೆ ಮನೆಯೂಟ ಕೊಡೋದು ಬೇಡ, ಜೈಲೂಟವೇ ಫಿಕ್ಸ್ ಅಂತ ಹೇಳಿ ಆದೇಶ ಹೊರಡಿಸಿದೆ. ಇನ್ನು ದರ್ಶನ್ಗೆ ಮನೆಯೂಟ ಯಾಕೆ ಬೇಡ ಅನ್ನೋದನ್ನ ಜೈಲಾಧಿಕಾರಿಗಳು ಕೂಡ ಸ್ಟ್ರಾಂಗ್ ಆಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ವಿಚಾರಣೆ ವೇಳೆ ಹಲವಾರು ಅಂಶಗಳೊಂದಿಗೆ ಮನವಿ ಮಾಡಿದ್ದಾರೆ. ಅದೇನಂದ್ರೆ ದರ್ಶನ್ಗೆ ಬಲಗೈ ಸ್ವಲ್ಪ ನೋವಿದೆ ಅಷ್ಟೇ, ಜೈಲಿನ ಆಸ್ಪತ್ರೆಯಲ್ಲೇ ಚೆನ್ನಾಗಿ ಚಿಕಿತ್ಸೆ ನೀಡಲಾಗ್ತಿದೆ. ಅಲ್ಲದೆ ಅವರು ಜೈಲೂಟ ಬೇಡ ಅನ್ನಲು ಆಗೋದಿಲ್ಲ, ಯಾಕಂದ್ರೆ ಜೈಲೂಟ ತಿಂದ ಅವರು ಈವರೆಗೂ ಅನಾರೋಗ್ಯಕ್ಕೆ ತುತ್ತಾಗಿಲ್ಲ. ಇದರಿಂದ ಅವರಿಗೆ ಮನೆಯೂಟ ಬೇಡ, ಜೈಲೂಟವೇ ಚೆನ್ನಾಗಿದೆ ಅಂತ ಕೆಲವು ಅಂಶಗಳೊಂದಿಗೆ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ಇವೆಲ್ಲ ಅಂಶಗಳನ್ನ ಪರಿಗಣಿಸಿದ ಕೋರ್ಟ್ ಕೂಡ 3 ಕಾರಣಗಳನ್ನ ನೀಡಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಮಾಡಿದೆ. ಈ 3 ಕಾರಣಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಜೈಲು ಕಾಯ್ದೆಯ ಪ್ರಕಾರ ಕೊಲೆ ಆರೋಪಿಗೆ ಮನೆಯೂಟ ಕೊಡುವಂತಿಲ್ಲ. ಜೈಲಾಧಿಕಾರಿಗಳ ವರದಿಯಲ್ಲಿ ಮನೆಯ ಊಟದ ಅವಶ್ಯಕತೆ ಇಲ್ಲ ಎಂದು ಪ್ರಸ್ತಾಪ. ಮನೆಯೂಟದ ಅವಶ್ಯಕತೆಗೆ ಪೂರಕವಾಗಿ ವೈದ್ಯಕೀಯ ಪ್ರಮಾಣ ಪತ್ರಗಳು ಇಲ್ಲ ಅಂತ 3 ಕಾರಣಗಳನ್ನ ಕೊಟ್ಟಿದೆ. ದರ್ಶನ್ ನನಗೆ ಮನೆಯೂಟ ಸಿಕ್ಕೇ ಸಿಗತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಇದ್ರು, ಆದ್ರೆ ಈಗ ಅದು ಮಿಸ್ ಆಗಿದೆ. ಆದ್ರೆ ಮುಂದೇನು ಮಾಡಬಹುದು ಅನ್ನೋ ಪ್ಲಾನ್ ನಲ್ಲಿ ದರ್ಶನ್ ಪರ ವಕೀಲರು ಇದ್ದಾರೆ. ಈಗಾಗಲೇ ಹೈಕೋರ್ಟ್ನಲ್ಲಿ ರಿಟ್ ಸಲ್ಲಿಸಿದ್ದು ಅದರ ವಿಚಾರಣೆಯನ್ನ ಇದೇ ತಿಂಗಳ 29ಕ್ಕೆ ಮುಂದೂಡಿದೆ. ಈ ಮೊದಲೇ ಹೈಕೋರ್ಟ್ ವಿಚಾರಣೆಯನ್ನ ನಡೆಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗುವಂತೆ ಹೇಳಿತ್ತು. ಈಗ ಇಲ್ಲಿ ಅರ್ಜಿ ರದ್ದಾಗಿರುವ ಕಾರಣಕ್ಕೆ ಮತ್ತೆ ಹಲವಾರು ಸ್ಟ್ರಾಂಗ್ ಆಧಾರಗಳನ್ನ ತೆಗೆದುಕೊಂಡು 29ರಂದು ಹೈಕೋರ್ಟ್ನಲ್ಲಿ ವಾದ ಮಂಡಿಸಬೇಕಿದೆ. ಅಲ್ಲಿಯೂ ಅರ್ಜಿ ರದ್ದಾಗಿದ್ದೇ ಆದ್ರೆ ದರ್ಶನ್ ಜೈಲಿನಲ್ಲಿ ಇರುವವರೆಗೂ ಜೈಲಿನ ಊಟವನ್ನೇ ಮೃಷ್ಟಾನ್ನ ಅನ್ಕೊಂಡು ಸವಿಯಬೇಕಿದೆ. ಇನ್ನು ಇದೆಲ್ಲ ಬೆಳವಣಿಗೆಗಳ ನಡುವೆ ಎಂದು ದರ್ಶನ್ರನ್ನ ನೋಡೋದಕ್ಕೆ ಜೈಲಿಗೆ ಸ್ನೇಹಿತರು ಆಗಮಿಸಿದ್ರು. ಹಾಸ್ಯ ನಟ ಸಾಧು ಕೋಕಿಲ, ದರ್ಶನ್ ಆಪ್ತ ಇಂಡುವಾಳು ಸಚ್ಚಿದಾನಂದ ಜೈಲಿಗೆ ಆಗಮಿಸಿದ್ರು. ಮಂಗಳವಾರ ದರ್ಶನ್ರನ್ನ ಕಾಣಲು ಬಂದು ಅನುಮತಿ ಸಿಗದೆ ವಾಪಸ್ ಹೋಗಿದ್ದ ನಟ ಸಾಧು ಕೋಕಿಲ ಇಂದು ಜೈಲಿನ ಒಳಗೆ ಹೋಗಿ ಭೇಟಿಯಾದ್ರು. ಇದಕ್ಕೂ ಮುನ್ನ ಇಂಡುವಾಳು ಸಚ್ಚಿದಾನಂದ ಮನೆಯೂಟ ತಂದಿದ್ದನ್ನ ಗಮನಿಸಿದ ಪೊಲೀಸರು ಅದಕ್ಕೆ ನಿರ್ಬಂಧ ಹೇರಿದ್ರು. ಅಭಿಮಾನಿಗಳು ಸಮಾಧಾನವಾಗಿರ್ಬೇಕು, ಅವ್ರು ಎಷ್ಟು ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ದರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ. ಇಲ್ಲಾಂದರೆ ಎಲ್ರಿಗೂ ಟೆನ್ಷನ್ ಆಗೋದು ಬೇಡ. ಅಭಿಮಾನಿಗಳು ಆರಾಮಾಗಿರಿ, ದರ್ಶನ್ ಅವರು ಆರಾಮಾಗಿದ್ದಾರೆ. ಒಟ್ಟಿನಲ್ಲಿ ಐಷಾರಾಮಿ ಜೀವನಕ್ಕೆ ಸೆಟ್ ಆಗಿದ್ದ ದರ್ಶನ್ಗೆ ಜೈಲೂಟ ಹಿಡಿಸ್ತಿಲ್ಲ. ಡೈಲಿ ನಾನ್ ವೆಜ್ ತಿನ್ಕೊಂಡು ವರ್ಕೌಟ್ ಮಾಡಿಕೊಂಡು ಓಡಾಡ್ತಿದ್ದ ದಾಸನಿಗೆ ಈಗ ಕೈಕಾಲು ಕಟ್ಟಿದಂತಾಗಿದೆ. ಇಷ್ಟಪಟ್ಟಿದ್ದು ತಿನ್ನೋಕ್ಕೂ ಆಗದೆ, ಅನ್ಕೊಂಡಿದ್ದನ್ನ ಮಾಡೋದಕ್ಕೂ ಆಗದೆ 4 ಗೋಡೆಗಳ ಮಧ್ಯೆ ಲಾಕ್ ಆಗಿ ಕೂತಿದ್ದಾರೆ. ನ್ಯೂಸ್ ಡೆಸ್ಕ್, TV5 ಕನ್ನಡ.